ಬೀಜ ಬಾಯಿಗೆ ಬಂದ್ಬಿಟ್ಟಿತ್ತು. ನೋ ಕರೆಂಟ್, ನೋ ಲಿಫ್ಟ್, ಯೂಸ್ ಓನ್ಲಿ ಸ್ಟೇರ್ ಕೇಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಕತೆ ನಿಮ್ಮ ಜೊತೆಗೆ. ಇವತ್ತು 49ನೇ ದಿನದ ಚಾಲೆಂಜು. ಡೆಲಿವರಿ ಮಾಡೋಕ್ಕೆ ಲೊಕೇಶನ್ಗೆ ಬಂದಿದ್ದೀನಿ. ಡೆಲಿವರಿ ಮಾಡೋಕ್ಕೆ ಲೊಕೇಶನ್ಗೆ ಹೋಗ್ತಾ ಇದ್ದೀನಿ. ಬನ್ನಿ. ಇವತ್ತು ಒಟ್ಟು 66 ಪಾರ್ಸಲ್ ಇದೆ. ಈಗ ಟೈಮು 8:15. ಬಾಸ್ ಕೆಲಸ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಕೈ ಕೊಟ್ಟರು. ಹೊಡಿಬೇಕು ಮತ್ತೆ ಮುರಿದು ಬೆಳಗ್ಗೆನೆ ಡೆಲಿವರಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲೇ ಈ ಥರ ಆಗಿದೆ. ಇವಾಗಲೇ ಈ ಗತಿ ಅಂದರೆ ಮುಂದೆ ಯಾವ ಗತಿ. ನೆನ್ನೆ ಬ್ಯಾಟ್ರಿ ಸ್ವಲ್ಪ ಚಾರ್ಜ್ ಆಗ್ತಿದೆ. ಹೋಗೋಣ ಮೊದಲನೇ ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ. 226 4th ಫ್ಲೋರ್ ಇದೆ. ಈ ಲೇಔಟಲ್ಲಿ ಒಂದು ಸೈಟ್ ತಗೊಳಕ್ಕೆ 1 ಸ್ಕ್ವೇರ್ ಫೀಟ್ ಬಂದು 14,000 ಇದೆ. 14,000 ಅಂದರೆ ಕೋಟಿ ಕೊಟ್ಬಿಟ್ಟು ಸೈಟು ತಗೊಳ್ತಾರೆ, ಮನೆನೂ ಕಟ್ತಾರೆ. ಆದರೆ ಅವ್ರ ಹತ್ರ ಈ ಥರ ನಂಬರ್ ಪ್ಲೇಟ್ ಹಾಕೋಕ್ಕೆ ಅಮೌಂಟ್ ಇರಲ್ಲ. ಹುಡುಕಿ ಇದಕ್ಕಿಂತ ಮೊದಲೇ ಒಂದು ಪಾರ್ಸಲ್ ಡೆಲಿವರಿ ಮಾಡಬೇಕಿತ್ತು. ಹೋಗಿದ್ದೆ, ಅದು ನಂಬರ್ ಮನೆ ಹುಡುಕಿ ಫುಲ್ಲು ಸಾಕಾಗೋಯ್ತು. ನೋಡೋಣ ಮುಂದಕ್ಕೆ. ಏನಂದರೆ ಗಾಡಿ ಸ್ವಲ್ಪ ಬ್ಯಾಟ್ರಿ ಲೋ ಇರೋದ್ರಿಂದ ಗಾಡಿ ಆನ್ ಮಾಡೇ ಬಿಟ್ಟಿದ್ದೀನಿ. ಇಲ್ಲಂದರೆ ಕಿಕ್ ಹೊಡಿಬೇಕು. ಈ ಗಾಡೀಲಿ ಪಾರ್ಸಲ್ ಹಿಡ್ಕೊಂಡು ಕಿಕ್ ಹೊಡಿತೀನಿ ಅಂದರೆ ಸ್ವಲ್ಪ ಡಬ್ಬಲ್ ಸ್ಟ್ಯಾಂಡ್ ಆಗೋಕ್ಕೆ ಸ್ವಲ್ಪ ಆಗಲ್ಲ. ಏನಕ್ಕೆಂದರೆ ವೆಯ್ಟ್ ಇರುತ್ತಲ್ಲ ಪಾರ್ಸಲ್ಲು, ಅದಕ್ಕೆ. ಇವಾಗ ಇದೊಂದೇ ರೋಡಲ್ಲಿ 5-6 ಇದೆ. ಇದು ಮುಗಿಸ್ಕೊಂಡು ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ಇನ್ನು ಮಿಕ್ಕಿದ್ದು ಸ್ಟಾರ್ಟ್ ಮಾಡ್ತೀನಿ. ಅದು ಬೇರೆ ಏನು ಮಾಡೋದಪ್ಪ, ಹೊಟ್ಟೆಪಾಡು. ಒಟ್ಟು ಈಗ ಹೋಗ್ತಿರೋ ಅಪಾರ್ಟ್ಮೆಂಟ್ದು ಒಟ್ಟು 6 ಪಾರ್ಸಲ್ ಇದೆ. 6 ಪಾರ್ಸಲಲ್ಲಿ ಒಬ್ರದ್ದು 5 ಇದೆ, ಇನ್ನು ಮಿಕ್ಕಿದ್ದು ಒಬ್ರದ್ದು 1 ಇದೆ. ಅದನ್ನು ಡೆಲಿವರಿ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. 2 3 4 5 ಕೆಲವೊಬ್ರು ಕಸ್ಟಮರ್ಗಳು ಹೋಗ್ತೀವಿ, ಹೋಗ್ಬಿಟ್ಟು ಅಲ್ಲಿ ಎಂಟ್ರಿ ಮಾಡಿಸ್ತೀವಿ. ಗೇಟಲ್ಲಿ ಎಂಟ್ರಿ ಮಾಡಿಸಿ ಅವ್ರು ಇರೋಲ್ಲ ಅಂದರೆ ಅವ್ರಿಗೆ ಕಾಲ್ ಮಾಡ್ತಾರೆ.
ಕಾಲ್ ಮಾಡಿದ್ಮೇಲೆ OTP ಇದೆ ಮೇಡಮ್, ನೀವು OTP ಹೇಳಿದ್ರೆ ಸೆಕ್ಯೂರಿಟಿ ಹತ್ರ ಕೊಟ್ಟು ಹೋಗ್ತೀನಿ ಅಂತ ಅಂತೀನಿ. ಅದಕ್ಕಿಲ್ಲಪ್ಪ, ನೀವು ಸೆಕ್ಯೂರಿಟಿ ಹತ್ರ ಹೋಗ್ಬಿಟ್ಟು ಫೋನ್ ಕೊಡು, ನಾನು ಮಾತಾಡ್ತೀನಿ, ನಾನು ಮಾತಾಡಿದ್ಮೇಲೆ ನಾನು OTP ಹೇಳ್ತೀನಿ ಅಂತ ಅಂದರು. ಓಕೆ, ಮತ್ತೆ ಅವ್ರದ್ದು ಇನ್ನೊಂದು ಪಾರ್ಸಲ್ ಕ್ಯಾಶ್ ಆನ್ ಡೆಲಿವರಿ ಇತ್ತು. ಓಕೆನಾ, ಪೇಮೆಂಟ್ ಮಾಡ್ತೀನಿ, ವೆಯ್ಟ್ ಮಾಡು ಅಂತಂದರು. 5 ನಿಮಿಷ ಅಲ್ಲ, 13 ನಿಮಿಷ ವೆಯ್ಟ್ ಮಾಡಿದ್ರು. 13 ನಿಮಿಷ ವೆಯ್ಟ್ ಮಾಡಿಸಿದ್ರಾ? ಮೇಡಮ್ ಇದು ಆಗ್ತಾಯಿಲ್ಲ, ನಾನು ಬೇರೆ ಕಸ್ಟಮರ್ಗೆ ಪಾರ್ಸಲ್ ಡೆಲಿವರಿ ಮಾಡೋಕ್ಕೆ ಹೋಗಬೇಕು, ನೀವು ನೆಕ್ಸ್ಟ್ ಟೈಮ್ ಬರ್ತೀನಿ, ಆಮೇಲೆ ನೀವು ಪೇಮೆಂಟ್ ಮಾಡಿ ನಾನು ಪಾರ್ಸಲ್ ಕೊಟ್ಟು ಹೋಗ್ತೀನಿ ಅಂದೆ. ಅದಕ್ಕೆ ಅವರು, ನಾನು ರೆಗ್ಯುಲರ್ ಕಸ್ಟಮರಪ್ಪ, ಪಾರ್ಸಲ್ ನಾನು ರೆಗ್ಯುಲರ್ ಕಸ್ಟಮರು, ನಾನು ಯಾವಾಗಲೂ ಆರ್ಡ್ರ್ ಮಾಡ್ತಿರ್ತೀನಿ, ಏನು ಬರೀ 270 ರುಪೀಸ್ಗೆ ಯಾಕೆ ನೀನು ಹಿಂಗೆ ಮಾಡ್ತೀಯ, ಬೇಕು ಕೊಟ್ಟೋಗು, ನಾನು ಪೇಮೆಂಟ್ ಮಾಡ್ತೀನಿ ಈವ್ನಿಂಗ್ ಒಳಗೆ ಅಂತಂದರು. ಅದಕ್ಕೆ ನಾನು ಅಂದೆ, ಮೇಡಮ್ ನೀವು ಸೆಕ್ಯೂರಿಟಿ ಹತ್ರ ಮಾತಾಡೋ ತನಕ ನನಗೆ OTP ಕೊಟ್ಟಿಲ್ಲ ಪಾರ್ಸಲ್ಲು, ಐ ಅಕ್ಸೆಪ್ಟ್. ಈಗ ನೀವೇನಕ್ಕೆ ಕೇಳ್ತೀರಾ ಕೊಟ್ಟೋಗು ಆಮೇಲೆ ನಾನು ಪೇಮೆಂಟ್ ಮಾಡ್ತೀನಿ ಅಂತ? ನಿಮಗೆ ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾನು ಏನಕ್ಕೆ ನಿಮ್ಮ ಮೇಲೆ ನಾನು ನಂಬಿಕೆ ತೋರಿಸ್ಬೇಕು, ಪೇಮೆಂಟ್ ಮಾಡಿ ಕೊಟ್ಟು ಹೋಗ್ತೀನಿ ಅಂತ ಅಂದೆ. ಅದಕ್ಕೆ ಅವರು ಕೋಪ ಮಾಡ್ಕೊಂಡು ಕಾಲ್ ಕಟ್ ಮಾಡಿದ್ರು. ಇದೆಲ್ಲ ನಂದೇನಾರ ತಪ್ಪಿದೆಯಾ? ಇಲ್ಲ ಸರ್. OTP ಅಮೆಝಾನ್. OTP വേണോ? ಸ್ಮಿತಾ ಶೂ. ಸ್ಮಿತಾ. ಡೈಲಿ ಕಸ್ಟಮರ್ಗೂ ಸೇಮ್ ಪ್ರೊಸೀಜರು. OTP ವಾಟ್ಸಪ್ಪಲ್ಲಿ ಬರುತ್ತಾ, ನಾರ್ಮಲ್ ಮೆಸೇಜಲ್ಲಿ ಬರುತ್ತಾ? ವಾಟ್ಸಪ್ ಎರಡರ ಚೆಕ್ ಮಾಡಿ, ಬಂದಿಲ್ಲ, ಇಲ್ಲ ಬಂದು ಚೆಕ್ ಮಾಡಿ, ಓ ಸಾರಿ ನಾನು ಆವಾಗಲೇ ಬಂದಿತ್ತು ನೋಡಿದೆ, ನಾನು ನೋಡಲಿಲ್ಲ, ಸಾರಿ ಬ್ರದರ್, ಸಾರಿ ಭಯ್ಯ ಅಂತ. ಬಟ್ ನಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ಅವರೆಲ್ಲ ಹೊಸಬ್ರಾದರೆ ಹೇಳ್ಬೋದು, ಡೈಲಿ ವಾರಕ್ಕೆ 1-2 ಬಂದೇ ಬರುತ್ತೆ. ನಾವು ಹೇಳೋದೇ ಹೇಳ್ತೀವಿ, ಅವ್ರು ಕೇಳೋದೇ ನಾವು ಹೇಳೋದು. ಇನ್ನೊಂದು 2 ಪಾರ್ಸಲ್ ಇದೆ. 2 ಪಾರ್ಸಲ್ ಆಯ್ತು ಅಂದರೆ ಇವಾಗಿನ ರೂಟ್ ಮುಗೀತು, ನೆಕ್ಸ್ಟ್ ಬೇರೆ ರೂಟ್ಗೆ ಹೋಗ್ಬೇಕು. ರೆಗ್ಯುಲರ್ ಲೋಡ್ಗೆ ಬಂದಿದ್ದೀನಿ. ಟೈಮು ಎಷ್ಟಿತ್ತು? 2 ಗಂಟೆ 20 ನಿಮಿಷ. ಸ್ವಲ್ಪ ಮನೆಗೆ ಹೋಗಿ ರೆಸ್ಟ್ ಮಾಡಿ ತಿಂಡಿ ತಿನ್ಕೊಂಡು ಬಂದಿದ್ದೀನಿ. ಯಾಕೋ ಸ್ಟಾರ್ಟ್ ಆಗೋ, ಯಾಕೋ ಕಷ್ಟ ಕೊಡ್ತೀಯ, ಏನೋ ಗೊತ್ತಿಲ್ಲ. ಇವತ್ತು ಕರೆಂಟ್ ಇಲ್ಲ, ಇವತ್ತು ಹತ್ತಬೇಕೇನೋ ಮೆಟ್ಲುಗಳು. ಆಗಲೇ ಇಲ್ಲೊಂದೆರಡು PGಲಿ ಮತ್ತು ಅಪಾರ್ಟ್ಮೆಂಟಲ್ಲಿ ಜನ್ರೇಟರ್ ಆನ್ ಆಗಿರೋ ಸೌಂಡ್ ಬರ್ತಿದೆ. ನೋ ಕರೆಂಟ್, ನೋ ಲಿಫ್ಟ್, ಯೂಸ್ ಓನ್ಲಿ ಸ್ಟೇರ್ಕೇಸ್. ಇಲ್ಲಿ ಪಾರ್ಸಲ್ ಕೊಡಿ. ಈಗ ನಾನು ಈ ಅಪಾರ್ಟ್ಮೆಂಟಲ್ಲಿದ್ದೀನಿ. ಈ ಅಪಾರ್ಟ್ಮೆಂಟ್ ಮುಗೀತು. ನೆಕ್ಸ್ಟು ಈ ಅಪಾರ್ಟ್ಮೆಂಟು ಲೈನ್ ಇದೆಯಲ್ಲ ಅದು ಬಿಟ್ಟರೆ ನೆಕ್ಸ್ಟ್ ಈ ಅಪಾರ್ಟ್ಮೆಂಟು 44 ತೋರಿಸ್ತಿದೆಯಲ್ಲ, ಈ ಅಪಾರ್ಟ್ಮೆಂಟ್ಗೆ ಹೋಗಬೇಕು. ಆ ಅಪಾರ್ಟ್ಮೆಂಟು ಜಾಸ್ತಿ ದೂರ ಇಲ್ಲ, ಹತ್ರನೇ ಇದೆ. ಅದೆಲ್ಲಿ ಅಂತಂದರೆ ಇದು ನಿಮಗೆ ಈ ಸಂದಿಲಿ ಕಾಣಿಸುತ್ತೆ. ಇದೇ ಬ್ಲಾಕು, ಇದು ಕಾಣ್ತಿದೆ ನೋಡಿ, ಇದೆ. ಈಗ ಅದು ಬ್ಲೂ ಕಲರ್ ಮೂವ್ ಆಗ್ತಿದೆಯಲ್ಲ, ಅದು ನಾನೇ. ಇದ್ರದ್ದು 10 ಪಾರ್ಸಲ್ ಇದೆ. ಅದೇ ಬೇಗ ಹೋಗಿ ಡೆಲಿವರಿ ಮಾಡ್ಬೋದು. ಇದು ಕಾಂಪೌಂಡ್ ಅಡ್ಡ ಇದೆ. ಕಾಂಪೌಂಡ್ ಅಡ್ಡ ಇಲ್ಲ ಅಂದಿದ್ರೆ ಇವಾಗಲೇ ಹೋಗಿ ಡೆಲಿವರಿ ಮಾಡ್ತಾಯಿದ್ದೆ. ಅದು ಸುತ್ತ ಹಾಕೊಂಡು ಹೋಗ್ಬೇಕು. ನೋಡೋಕ್ಕೆ ಅಕ್ಕಪಕ್ಕನೇ ಇದೆ, ಬಟ್ ಅದೇ ಈ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಬೇರೆ ಕಡೆ, ಆ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಬೇರೆ ಕಡೆ. ಈ ಎಂಟ್ರಿಯಿಂದ ಆ ಎಂಟ್ರಿಗೆ ಹೋಗೋಕ್ಕೆ ಕಮ್ಮಿ ಇಲ್ಲ ಅಂದರು 2.5 ಕಿಲೋಮೀಟರ್ ಬೇಕು. ಆವಾಗಲೂ ಸೇಮ್ ಕಸ್ಟಮರ್ ಪಾರ್ಸಲ್ಲು, ಸೇಮ್ ಬಿಲ್ಡಿಂಗು. ಇವಾಗಲೂ ಬಂದಿದ್ದೀನಿ.
मेट हाँ थोड़ा रस्सी से बांध ली बीच बाइक ಬಂದ್ಬಿಟ್ಟಿತ್ತು ಆ ನಾಯಿ ಬೇರೆ ಹುಷಾರ್ ಬೇರೆ ಇಲ್ಲ ಒಂಥರ ಬಾಡಿ ಎಲ್ಲ ಫುಲ್ ಅಲರ್ಜಿ ಆಗ್ಬಿಟ್ಟೈತೆ ಕಚ್ಚಿದ್ರೆ ಸ್ವಾಹ ನೆಕ್ಸ್ಟ್ ಈ ಅಪಾರ್ಟ್ಮೆಂಟ್ ಆಗ್ತಿದಂಗೆ ನೆಕ್ಸ್ಟ್ ಆ ಅಪಾರ್ಟ್ಮೆಂಟ್ಗೆ ಹೋಗ್ಬೇಕು ಅದನ್ನು ಸುತ್ತಾಕೊಂಡು ಹೋಗ್ಬೇಕು ಅವಾಗಲೇ ತೋರಿಸಿದ್ದೆ ನಾನು ನಿಮಗೊಂದು ಪಿಕ್ಚರು ನೆಕ್ಸ್ಟ್ ಈ ಅಪಾರ್ಟ್ಮೆಂಟೆ ಅದರದೇ ಒಂದು 10 ಪಾರ್ಸಲ್ ಇದೆ ಅದು ಮಾಡಿದ್ರೆ ಮುಗೀತು ಇಲ್ಲಿ ಈಗ ಹೋಗ್ತಾ ಇದ್ದೀನಿ ಕೊಟ್ಟು 2 ಪಾರ್ಸಲ್ಲು ಸೇಮ್ ಫ್ಲೋರು ಇವ್ರದ್ದೊಂದು ಟೋಟಲ್ ತಂದಿದ್ದು 10 ಪಾರ್ಸಲ್ 10 ಪಾರ್ಸಲ್ ಇಲ್ಲ 10 ಪಾರ್ಸಲ್ 6 ಪಾರ್ಸಲ್ ಗೇಟ್ ಹತ್ರನೇ या घर पे नहीं है इधर ही लो C2102 हाँ एक ही का 4 पहले एक दिया ಇದು 4 ಇದೆ 4 ಕೊಟ್ಟು ಹೋಗೋದಷ್ಟೇ ಈ 4ರಲ್ಲಿ ಒಂದು 10 ಪಾರ್ಸಲ್ಲು 10 ಪಾರ್ಸಲಲ್ಲಿ ಈ 4 ತೊಗೊಂಡು ಹೋಗ್ತಾ ಇದ್ದೀನಿ ಅಪಾರ್ಟ್ಮೆಂಟು ಒಳಗೆ ತಂದು ಬರೀ 4 ಪಾರ್ಸಲ್ಲು ಅದ್ರಲ್ಲಿ 3 ಪಾರ್ಸಲ್ ಅಷ್ಟೇ ಡೆಲಿವರಿ ಆಗಿದ್ದು ಇನ್ನೊಂದು ಒಂದಿದೆ ನನ್ನ ಡ್ಯೂಟಿ ಮುಗೀತು ಇಲ್ಲಿ ನೋಡಿ ಈ ಅಪಾರ್ಟ್ಮೆಂಟ್ಗೂ ಆ ಅಪಾರ್ಟ್ಮೆಂಟ್ಗೂ ಇರೋದೊಂದೇ ಕಾಂಪೌಂಡ್ ಅಷ್ಟೇ ಡಿಫ್ರೆನ್ಸು ಬಟ್ ಅದೇ ಆ ಲೊಕೇಶನಿಂದ ಈ ಲೊಕೇಶನ್ ಬರಬೇಕು ಅಂದರೆ ಮಿನಿಮಮ್ ಒಂದು 2.5 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು ಆವಾಗಲೇ ನಾನು ತೋರಿಸಿದ್ನಲ್ಲ ಈ ದೊಡ್ಡ ಬಿಲ್ಡಿಂಗ್ ಅಂತ ಅದೇ ಬಿಲ್ಡಿಂಗಲ್ಲಿದ್ದೀನಿ ನಂದು ಈಗ ಮುಗೀತು ಟೋಟಲ್ಲು 54 ಪಾರ್ಸಲ್ ತಂದಿದ್ದೆ ಅದರಲ್ಲಿ 3 ಪಾರ್ಸಲ್ ನಂದಲ್ಲ 51 ಮತ್ತು ಬೆಳಿಗ್ಗೆ 66 ತಂದಿದ್ದೆ ಎಲ್ಲ ಸೇರಿ 119 ಪಾರ್ಸಲ್ಲು 119 ಪಾರ್ಸಲಲ್ಲಿ 2 ಪಾರ್ಸಲ್ ಡೆಲಿವರಿ ಆಗಿಲ್ಲ ಇನ್ನು 117 ಪಾರ್ಸಲ್ ಡೆಲಿವರಿ ಆಗಿದೆ ಮತ್ತೆ ನಾಳೆ ಸಿಗೋಣ 50ನೇ ದಿನದ ಚಾಲೆಂಜು ನನ್ನ ಚಾಲೆಂಜಲ್ಲಿ